ಸೊ ನಾನು ಫಸ್ಟ್ ಸಂಜೋತ ಮ್ಯಾಮ್ ಥ್ಯಾಂಕ್ ಯು ಹೇಳ್ತೀನಿ. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನಂಗೆ ತುಂಬ ಹ್ಯಾಪಿ ಆಗ್ತಿದೆ. ಆಮೇಲೆ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಲಂಗೋಟಿ ಅನ್ನೋದ್ರಲ್ಲೇ ಒಂದು ಕಾಮಿಡಿ ಇದೆ ಟೈಟಲ್ ಅಲ್ಲೇ. ಪ್ಲೀಸ್ ಎಲ್ಲರೂ ಮೂವಿಗೆ ಬಂದು ನೋಡಿ, ಇನ್ನೂ ಕಾಮಿಡಿ ಇರುತ್ತೆ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಫಸ್ಟ್ ಥ್ಯಾಂಕ್ ಯು ಹೇಳೋದು ಡೈರೆಕ್ಟರ್ ಮ್ಯಾಮ್ಗೆ ಮತ್ತು ಪುನೀತ್ ಸರ್ಗೆ. ಯಾಕಂದರೆ ಅವರೇ ನಮ್ಗೆ ಚಾನ್ಸ್ ಕೊಟ್ಟಿದ್ದು. ನನಗೆ ತುಂಬ ಇಷ್ಟ ಆಯಿತು. ನಾನು ಬಂದಿದ್ದ ತಕ್ಷಣ ನನಗೆ ತುಂಬ ಭಯ ಆಯಿತು, ಇದು ಹೆಂಗೆ ಮಾಡೋದು ಅಂತ. ಆಮೇಲೆ ನಮ್ಮ ಮ್ಯಾಮ್ ಹೆಲ್ಪ್ ಮಾಡಿದ್ರು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಹಂಗೆ ಕಂಟಿನ್ಯೂ ಮಾಡಿಕೊಂಡು ಟ್ರೈ ಮಾಡಕ್ಕೆ ಬಂದೆ. ಸರಿ ಅನಿಸ್ತು ನನಗೆ. ಆಮೇಲೆ ನನಗೆ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಂಗಾದ್ರೂ ಟಯರ್ಡ್ ಆಗದೆ ಇದ್ರೂ ನಾನು ಶೂಟಿಂಗ್ನ ಮಾಡಿದೆ. ಹಂಗಾದ್ರೂ ನನಗೆ ಟಯರ್ಡ್ ಆಗಿಲ್ಲ. ನಾನು ಅಲ್ಲಿ ಹೋಗಿರುವಾಗ ನಂದು ಲಂಗೋಟಿ ಇರುತ್ತಲ್ವಾ, ಆ ಲಂಗೋಟಿನ ನನಗೆ ತುಂಬಾ ಬೇಜಾರಾಗ್ತಿತ್ತು. ಇದು ಯಾವ ಲಂಗೋಟಿ, ಇದು ಹೆಂಗ್ ಹಾಕೊಳ್ಳೋದು ಅಂತ ತುಂಬಾ ಬೇಜಾರಾಯ್ತು. ಆಮೇಲೆ ಟ್ರೈ ಮಾಡಿದೆ, ಹೆಂಗ್ ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಹೆಂಗೋ ಮಾಡಿ ಹಾಕೊಂಡೆ. ಆದ್ರೆ ಚೆನ್ನಾಗಿ ಓಡ್ತಾ ಮೂವಿ, ಅಷ್ಟೇ ಸಾಕು ನಮ್ಗೆ. ಆಮೇಲೆ ಇನ್ನೇನು ಇಲ್ಲ, ನಾನು ಅಷ್ಟೇ ಮಾತಾಡೋದು. ಸೂಪರ್ ಹಿಟ್ ಮಾಡ್ತೀಯ ಬಿಡೋ ನೀನು. ಓಕೆ, ಬರ್ಲಿ ಇಬ್ರು ಮುದ್ದು ಪುಟ್ಟಾಣಿಗಳಿಗೆ ಚಪ್ಪಾಳೆ. ಅದೇ ಹೇಳ್ತಾರೆ ನೋಡಿ, ಮಕ್ಕಳು ಅನಿಸ ಹಾಗೆ ನೋ ಫಿಲ್ಟರ್. ನಾವು ಸ್ವಲ್ಪ ಇಲ್ಲಿ ಫಿಲ್ಟರ್ ಹಾಕ್ಬಿಡ್ತೀವಿ, ಇವ್ರಿಗೆ ಫಿಲ್ಟರ್ ಇರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ನೀವು ದೊಡ್ಡವರಾಗಿ ಹೀರೋಯಿನ್ ಆದ್ಮೇಲೂ ನನಗೆ ಆಂಕರಿಂಗ್ ಕರಿಬೇಕು, ಗೊತ್ತಾಯ್ತಾ? ಓಕೆ, ಬಾಯ್. ಥ್ಯಾಂಕ್ ಯು. ಮತ್ತೆ ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗುಡ್ಡಿ ಅಂತ, ಹೀರೋಯಿನ್ ಜೊತೆನೆ ಇರ್ತೀನಿ. ಸಸ್ಪೆನ್ಸ್ ಇದೆ, ತುಂಬಾ ಕಾಮಿಕ್ ಆಗನೇ ಇದೆ, ಹಾಗೆ ಸಸ್ಪೆನ್ಸ್ ಕೂಡ ಇದೆ. ಸೊ ಫಸ್ಟ್ ಆಫ್ ಆಲ್ ಸಂಜೋತ ಮ್ಯಾಮ್ಗೆ ತುಂಬ ಹೃದಯ ಧನ್ಯವಾದಗಳು ಮ್ಯಾಮ್. ಬಿಕಾಸ್ ನಮ್ಮಂತ ಚಬ್ಬಿ ಕ್ಯಾರೆಕ್ಟರ್ಗೆ ಅವಕಾಶ ಸಿಗೋದು ತುಂಬಾ ಕಡಿಮೆ. ಮ್ಯಾಮು ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇದೇ ತರನೇ ಬೇಕು ಅಂತ ಹೇಳಿ ನನ್ನ ಹುಡುಕಿದ್ದು. ಸೊ ತುಂಬಾ ಖುಷಿ ಆಗತ್ತೆ. ಅಂಡ್ ಆಸ್ ಅ ವುಮನ್ ಅವ್ರು ಏನ್ ಎಫರ್ಟ್ ಹಾಕಿದ್ದಾರೆ ಆಸ್ ಎ ಡೈರೆಕ್ಟರ್ ನಾನು ನೋಡಿದೀನಿ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮ್ಯಾಮ್. ಆಮೇಲೆ ಆಕಾಶ್ ಸರ್ ಅವರು ಕೂಡ, ಬಿಕಾಸ್ ನಾವು ವರ್ಕ್ಶಾಪ್ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲೇನೆ ನಾವು ವರ್ಕ್ಶಾಪ್ ಮಾಡಿದ್ದು. ಇದೇ ತರ ಬರ್ಬೇಕು ಅಂತ ಒಂದು ಸಣ್ಣ ಪುಟ್ಟ ಚೇಂಜಸ್ ಕೂಡ ಮ್ಯಾಮ್ ವಿಡಿಯೋ ಮಾಡ್ಕೊಂಡು ಪದೇ ಪದೇ ರಿಪೀಟ್ ಆಗಿ ನಾವು ಮಾಡಿಸಿ ಆನ್ ಕ್ಯಾಮ್ರಾ ನಮ್ಗೆ ತುಂಬಾ ಈಸಿ ಆಯ್ತು ಅದ್ ಮಾಡಕ್ಕೆ. ಸೊ ತುಂಬಾ ಕಲ್ತಿದೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಥ್ಯಾಂಕ್ ಯು. ಆಕ್ಚುಲಿ ಲಂಗೋಟಿ ಮ್ಯಾಮ್ ಒಂದಿನ ಮೇಡಮ್ ಫೋನ್ ಮಾಡಿ, ನಾವು ಕೆಲವು ಬರೀತಿರ್ತೀವಿ, ಇದ್ವಿ ಸೀರಿಯಸ್ ಆಗಿ ಹೇಳ್ಬೇಕಂತ. ಬಟ್ ಮೇಡಮ್ ಜೊತೆ ವರ್ಕ್ ಮಾಡಿ ಆಕ್ಚುಲಿ ಅವರು ಲೇಡಿ ಡೈರೆಕ್ಟರ್ ಅಂತ ಒಂದು ವಿಷಯ. ಈ ಕಂಟೆಂಟ್ ಏನಿದೆ ಲಂಗೋಟಿ ಅನ್ನೋ ವಿಚಾರ, ಇದನ್ನ ಲೇಡಿ ಡೈರೆಕ್ಟರ್ ಮಾಡೋದಿದೆಯಲ್ಲ, ಅದು ನನಗೆ ಮುಜುಗರ ಆಗ್ತಾ ಇದೆ ಆಕ್ಚುಲಿ. ಆದ್ರೆ ಇದು ಸೊಂಟದ ಕೆಳಗೆ ಮಾತು ಕೆಲವೊಂದು ವಿಷಯಗಳು ಬರ್ತವೆ, ಅದನ್ನ ಅವರು ಕೆಲವೊಂದು ವಿಷಯಗಳು ಮಾತಾಡೋದಿಲ್ಲ. ನಾವು ಆಕ್ಚುಲಿ ಮಾತಾಡ್ಬೇಕಾಗಿದೆ. ಲಂಗೋಟಿ ಅನ್ನೋ ವಿಚಾರ ಜಸ್ಟ್ ಒಂದು ನಿಮ್ಗೆ ಕಾಮಿಡಿ ಟೈಪ್ ತರ ಅಂತ ಅನ್ಸ್ಬೋದು. ಆದ್ರೆ ಲಂಗೋಟಿ ಒಬ್ರು ಹೇಳಿದ್ರು, ಹೀರೋ ಹೇಳಿದ್ರು, ಲಂಗೋಟಿ ಹೀರೋ ಅಂಡರ್ವೇರ್ ವಿಲನ್ ಅಂತ. ಈ ಸಿನಿಮಾಗೆ ಅದೇ ಮೇನ್ ಕಾನ್ಸೆಪ್ಟ್. ಅಂದ್ರೆ ಇದು ತುಂಬಾ ಡೀಪ್ ಕಥೆ ಇದೆ, ಒಂದು ತುಂಬಾ ಸೀರಿಯಸ್ ಕಥೆ ಇದೆ, ಒಂದು ಗ್ಲೋಬಲ್ ವಾರ್ಮಿಂಗ್ ಕಥೆ ಇದೆ ಇದರಲ್ಲಿ. ಅಂದ್ರೆ ನಗ್ಸೋದ್ರ ಜೊತೆಗೆ ತುಂಬಾ ಡೀಪ್ ಆಗಿರೋ ಒಂದು ಮೆಸೇಜ್ ನ ಹೇಳಕ್ ಕೊಟ್ಟಿದ್ದಾರೆ. ನಾವು ಈ ಸಿನಿಮಾಗೆ ಬರೀಬೇಕಾದ್ರೆ ಟೈಮಿಂಗ್ ಏನಪ್ಪಾ ಅಂದ್ರೆ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆ ಡೈಲಿ. ಅಂದ್ರೆ ಎಷ್ಟೋ ಸಾರಿ ನಿದ್ದೆ ಬಂದು ಅನ್ಕಾನ್ಸಿಯಸ್ ಮೈಂಡ್ ಅಲ್ಲಿ ಕೆಲವೊಂದು ಸೀನ್ಸ್ ಗಳನ್ನ ಯೋಚನೆ ಮಾಡಿದ್ವಿ. ಅಂದ್ರೆ ನಮ್ಗೆ ಆ ಒಂದು ಮಂಪರ್ ಇರುತ್ತಲ್ಲ ನಿದ್ರೆ ಮಾಡ್ಬೇಕಾದ್ರೆ, ಆ ಮಂಪರ್ ಅಲ್ಲಿ ಸುಮಾರು ಸೀನ್ಸ್ ಗಳು ಹೊಡೆದಿದ್ದು ನಮ್ಗೆ. ಇದಕ್ಕೆ ಸಾಥ್ ಕೊಟ್ಟಿದ್ದು ಮೇಡಮ್ ಅವ್ರ ಹಸ್ಬೆಂಡ್ ಪ್ರಶಾಂತ್ ಸರ್ ಅಂತೂ ಹ್ಯಾಟ್ಸ್ ಆಫ್ ನಮ್ಗೆ. ಅಂದ್ರೆ ನಾವೊಂದು ರೂಮಲ್ಲಿ ಕೂತ್ಕೊಂಡು ಕಥೆ ಡಿಸ್ಕಷನ್ ಮಾಡ್ತಿದ್ರೆ ಪಾಪ ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಿಲ್ಲ. ಈ ಸೀನ್ಸ್ ಗಳು ಕೆಲವು ತುಂಬಾ ಸೀನ್ಸ್ ಗಳು ನಿಮ್ಗೆ ನಗು ಬರ್ಸುತ್ತೆ, ಜೊತೆಗೆ ಅದ್ರ ಜೊತೆಗೆ ಒಂದು ಮೆಸೇಜ್ ಹೇಳ್ತಾ ಹೋಗುತ್ತೆ ಎಲ್ಲಾ ಸೀನ್ಸ್ ಗಳು. ಸರ್ ಹೇಳ್ದಂಗೆ ಲಂಗೋಟಿ ಅನ್ನೋ ಮೂಲ ಇದೆಯಲ್ಲ,
ಆ ವಿಷಯ ಇದೆಯಲ್ಲ ಅದನ್ನ ಟಚ್ ಮಾಡೋದು ತುಂಬಾ ಕಷ್ಟ. ಈಗ ನಮ್ಮ ಹುಡುಗ ಈಗ ಹೇಳ್ದ, ಅವನು ಚಿಕ್ಕ ಹುಡುಗ, ಅಂದ್ರೆ ನನಗೆ ಒಂಥರ ಅಸಹ್ಯ ಆಗ್ತಿತ್ತು ಹಾಕೊಳ್ಳೋದಕ್ಕೆ. ಅದೇ ಕ್ಯಾರೆಕ್ಟರ್ ಆಕ್ಚುಲಿ. ಈಗ ಏನು ಜನರೇಷನ್ ಏನು ಅಸಹ್ಯ ಪಡ್ತಿದಿರಲ್ಲ, ಸೊ ಅದೇ ಕ್ಯಾರೆಕ್ಟರ್. ಸೊ ಇಂಥ ಸಿನಿಮಾಗೆ ಹೊರಗೆ ತರಿಸಿದಂತ ಸಂಜೋತಾ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾ ತುಂಬಾ ಚೆನ್ನಾಗಿ ಹಿಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಇದರಲ್ಲಿ ಎಲ್ಲರದ್ದು ಪಾಲಿದೆ. ಸೊ ಎಲ್ರಿಗೂ ಥ್ಯಾಂಕ್ಸ್. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಶ್ರೀಕಾಂತ್ ಅಂತ. ಈ ಚಿತ್ರಕ್ಕೆ ಸಂಭಾಷಣೆ ಮಾಡಿದ್ದೀನಿ. ಶರಣ್ ಸರ್, ಪರ್ಸ್ನಲ್ ಆಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ 6 ತಿಂಗಳು ನಿಮ್ಮ ಮನೇಲಿ ಊಟ ಮಾಡಿದ್ದೀನಿ, ನಿಮ್ಗೆ ಗೊತ್ತಿಲ್ಲದೆ. ಒಂದು ಚಲನಚಿತ್ರದಲ್ಲಿ ನಾನು ಸಹಾಯಕ ನಿರ್ದೇಶಕನಾಗಿದ್ದಾಗ ನಿಮ್ಮ ತಂದೆ ತಾಯಿ ಮನೆ ಸಾವಂದುರ್ಗದಲ್ಲಿ, ಅಲ್ಲಿ 6 ತಿಂಗಳು ಸ್ಟೇ ಆಗಿ ಅಲ್ಲಿ ಊಟ ಮಾಡಿ ಅಲ್ಲೇ ಬೆಳೆದು ನಾನು. ಅದಾದಮೇಲೆ ಬೇರೆ ಸಿನಿಮಾಗಳು ಮಾಡ್ಕೊಂಡು ಈ ಕಡೆ ಬಂದೆ. ಸಂಜೋತಾ ಮೇಡಮ್ ನಾನು ಪರ್ಸ್ನಲ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ, ನಾನು ಬ್ಯುಸಿ ಇದ್ದೆ ಆ್ಯಕ್ಚುಲಾಗಿ ಒಂದು ಸಿನಿಮಾಗಳು ಬರ್ಕೊಂಡು. ಆ ಟೈಮಲ್ಲಿ ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರು. ಅಲ್ಲಿ ನನಗೆ ಆಲ್ರೆಡಿ ಇವರಿಬ್ರು ಗೆಳೆಯರೆ ಸಿಕ್ಕಿದ್ರು. ಇವರಿಬ್ರು ನೋಡಿದ ತಕ್ಷಣ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ಅಂತೂ ಬಂತು. ಸರಿ ಹೇಳಿ ಮೇಡಮ್ ಬರೆಯೋಣ ಅಂತ ಹೇಳಿದೆ. ಅವ್ರು ಫಸ್ಟ್ ಸೀನ್ ಹೇಳಿದ್ದಷ್ಟೇ ನಾನು ಬರ್ಕೊಡ್ತೀನಿ ಅಂತ. ಮನೆಗೆ ಕೂತ್ಕೊಂಡು ಒಂದು ಸೀನ್ ಬರ್ದಾಗ ನನಗೆ ಏನು ಒಂಥರ ಆನಂದ. ಯಾಕೆಂದ್ರೆ ಒಂದಷ್ಟು ಸಿನಿಮಾಗಳು ಬರೀತಾ ಇರ್ಬೇಕಾದ್ರೆ ಆ ಸೀನ್ ನಮ್ಮ ಕೈ ಬರ್ಸುತ್ತೆ. ಮೇಡಮ್ ಹೇಳಿದಾಗೆ ಒಂದು ಕಾನ್ಸೆಪ್ಟ್ ಅದನ್ನ ತಯಾರು ಮಾಡ್ಕೊಳುತ್ತೆ ಅಂದಾಗೆ ಒಂದು ಸೀನ್ ನನ್ನ ಕೈಲಿ ಅದಾಗದೆ ಬರೆಸ್ಕೊಂಡಾಗ ನನಗೆ ಖುಷಿ ಆಗೋಯ್ತು. ಬರಿತೀನಿ ಮೇಡಮ್ ಅಂತ ಹೇಳಿ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಪಾಪ ಅವ್ರಿಗೆ ತುಂಬಾ ತೊಂದರೆನೂ ಆಗಿತ್ತು, ನನ್ನ ಆರೋಗ್ಯ ಸಮಸ್ಯೆಗಳಿಂದ ಆ ಥರದ್ದೆಲ್ಲಾಗಿ. ಬಟ್ ತುಂಬ ಥ್ಯಾಂಕ್ಸ್ ಇಡೀ ತಂಡಕ್ಕೆ, ಮಾಧ್ಯಮದವ್ರಿಗೆ, ಪತ್ರಿಕೋದ್ಯಮದವ್ರಿಗೆ, ಹಾಗೆ ನಮ್ಮ ಇಡೀ ಚಿತ್ರತಂಡಕ್ಕೆ. ಹೊಸಬರು ಸಿನಿಮಾ ಗೆಲ್ಲಬೇಕು, ಹೊಸರು ಸಿನಿಮಾ ಗೆಲ್ಲಬೇಕು ಅಂತ ಹೇಳ್ತಾರೆ. ಸಿನಿಮಾ ಗೆದ್ಮೇಲೆ ಎಲ್ಲರೂ ಹಳಬರಾಗಿರ್ತೀವಿ. ಇಲ್ಲಿ ಸಿನಿಮಾ ಗೆಲ್ಬೇಕಷ್ಟೇ, ಅದೇ ಮುಖ್ಯ. ಥ್ಯಾಂಕ್ ಯು ಎಲ್ರಿಗೂ. ಲಂಗೋಟಿ ಮ್ಯಾನ್ ಅನ್ನೋದು ಒಂದು ದೊಡ್ಡ ಮೆಟಾಫರ್ ಆಗಿ ಹೇಳಿದಂತ ವಿಷಯ. ಅಂದ್ರೆ ಎಲ್ಲದರಲ್ಲೂ ಅಂದ್ರೆ ಯಾವುದೇ ಒಂದು ವಿಷಯಕ್ಕೋಸ್ಕರ ಮಾಡಿರುವಂತ ವಿಷಯ ಅಲ್ಲ ಇದು. ಅಂದ್ರೆ ಕಾಮಿಡಿಗೋಸ್ಕರ ಅಂತ ಮಾಡಿದ್ದಲ್ಲ, ತೀರಾ ಒಂದು ಮೆಟಾಫರ್ ಆಗಿ ಒಂದು ವಿಷಯ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗಿರಬಹುದು, ಆಚಾರ ವಿಚಾರಣೆಗಳಾಗಿರ್ಬಹುದು, ಇವತ್ತಿನ ಯೂತ್ಸು ಹಿಂದಿನದನ್ನ ಹೇಗೆ ಯೋಚನೆ ಮಾಡ್ತಾರೆ ಅನ್ನೋದಾಗಿರ್ಬೋದು, ಬಹಳಷ್ಟು ವಿಚಾರಗಳನ್ನ ಒಂದು ಮೆಟಾಫರ್ ಆಗಿ ಹೇಳಿರುವಂತ ಒಂದು ಕಂಟೆಂಟ್ ಇದೆ. ಇಲ್ಲಿ ಕಥೆಯಾಗಿ ನಾವೇನಾದ್ರು ಹೇಳ್ಕೊಟ್ರೆ ಎಲ್ಲವೂ ನಿಲುವಿಲ್ ಆಗುತ್ತಾ ಹೋಗ್ತಾರೆ. ಬಟ್ ಸಿನಿಮಾದಲ್ಲಿ ಅಂದ್ರೆ ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ನೋಡ್ತೀರಾ ಅಂದ್ರೆ ನಿಮಗೆ ಇಡೀ ಸಿನಿಮಾ ಅದೇ ಪಾಯಿಂಟ್ ಆಫ್ ವ್ಯೂ ಕಥೆ ಕರೆಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲೂ ಅಂದ್ರೆ ನನಗೆ ಕನೆಕ್ಟ್ ಆಗ್ಲಿಲ್ಲ ಅನ್ನುವಂಥದ್ದು ಇದ್ರೆ ನೀವು ಆಸ್ ಎ ಆಚಾರ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ನೋಡಿದ್ರೆ ಅದಕ್ಕೆ ಕನೆಕ್ಟ್ ಆಗುತ್ತೆ. ಯೂಸ್ ನ ಇಟ್ಕೊಂಡು ನೀವು ಕಥೆನ ನೋಡ್ತಾ ಹೋಗ್ತೀರಾ ಅಂದ್ರೆ ನೀವು ಅವ್ರ ಪಾಯಿಂಟ್ ಆಫ್ ವ್ಯೂ ಕಥೆ ಹೋಗುತ್ತೆ. ಸೊ ಹಾಗಾಗಿ ಅಂದ್ರೆ ಇಡೀ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಎಷ್ಟೋ ದಿವಸ ಅವ್ರು ಮಲಗ್ಬಿಟ್ಟಿರೋರು ನಾವಿಬ್ರು ಮಾತಾಡ್ತಿದ್ವು, ಅವ್ರು ಮಲಗಿರೋರು ನಾವಿಬ್ರು ಮಾತಾಡ್ತಿದ್ವು. ಸೊ ಇವೆಲ್ಲ ಒಂದ್ಸರಿ ಎಲ್ಲೋ ಗ್ಯಾದರ್ ಆಗ್ತಿತ್ತು. ಬಟ್ 3 ಕಡೆ ಕಾನ್ಸಂಟ್ರೇಟ್ ಅಂದ್ರೆ 3 ಕಡೆ ಚರ್ಚೆ ಒಂದ್ ಕಡೆ ಸೇರಿದಾಗ ಒಂದು ಅದ್ಭುತವಾದ ಕಂಟೆಂಟ್ ಆಗ್ಬಿಡುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಮಹದೇವ್ ಅಂತ. ನಮ್ಗಾಗ್ಲೇ ಕೈಕಾಲು ಶೇಕ್ ಆಗ್ತಾ ಇದೆ. ನಮಗೆ ಮಾತನಾಡಿಸಿ ಅಭ್ಯಾಸನೇ ಹೊರತು ಮಾತಾಡ್ ಗೊತ್ತಿಲ್ಲ. ಸೊ ಮೊದಲಿಗೆ ನಾನು ಶರಣ್ ಸರ್ ತಾಯಿಯವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾನು ಮನಸಾರೆ ಅಂತ ಉದಯ ಟಿವಿಲಿ ಒಂದು ಮೊದಲನೇ ಬಾರಿ ಇಂಡಿಪೆಂಡೆಂಟ್ ರೈಟರ್ ಆಗಿ ಶುರು ಮಾಡಿದಾಗ ನನಗೆ ತುಂಬ ಭಯ ಇತ್ತು. ನಾನು ರೈಟರ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ, ಬಟ್ ಇಂಡಿಪೆಂಡೆಂಟ್ ರೈಟರ್ ಆಗಿ ಸ್ವಲ್ಪ ಭಯ ಇತ್ತು. ಆದರೆ ಒಂದು ಪಾತ್ರ ಮಾಡಬೇಕಾಗಿತ್ತು ಅಮ್ಮ ಅವರು, ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಆದರೆ ಒಂದು ಡೈಲಾಗು ಆಡಿಷನ್ಗೆ ಹೇಳ್ಬಿಟ್ಟು ಒಂದು ಡೈಲಾಗ್ ಕೊಟ್ಟಿದ್ದೆ ಅಮ್ಮ ಅವ್ರಿಗೆ. ಅವರು ಕರೆ ಮಾಡಿ ನನಗೆ ಪರ್ಸ್ನಲಿ ತುಂಬ ಚೆನ್ನಾಗಿ ಬರೆದಿದೆ ಕಂದ, ಒಳ್ಳೆ ರೈಟರ್ ಆಗ್ತೀಯ ನೀನು ಭವಿಷ್ಯದಲ್ಲಿ ಅಂತ ಹೇಳಿದರು. ನನಗೆ ಆ ಒಂದು ಆಶೀರ್ವಾದ ನನಗೆ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಮತ್ತು ಸಂಜೋತಾ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥದ್ದೊಂದು ದೊಡ್ಡ ಸಿನಿಮಾದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಈ ಹೊಸ ತಂಡವನ್ನ ಎಲ್ಲರೂ ಆಶೀರ್ವದಿಸಿ ಹರಿಸ್ಬೇಕು.